ಎಲ್ರಿಗೂ ನಮಸ್ಕಾರ. ಇದು ಫ್ರೈಡೇ ವ್ಲಾಗ್. ಸೊ ಇವತ್ತು ಮಾರ್ನಿಂಗ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ 8 to 5 ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ ಮನೆಗೆ ಹೋದಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಇವತ್ತು ಡಿನ್ನರ್ಗೆ ಔಟ್ಸೈಡ್ ಹೋಗೋಣ ಅಂತ. ಬಿಕಾಸ್ ಮನೇಲಿ ಯಾರೂ ಇರಲಿಲ್ಲ, ಎಲ್ಲ ಔಟ್ಸೈಡ್ ಹೋಗಿದ್ರು ಅಂತ ಹೇಳಿ ಒಂದು ಫ್ರೆಶ್ ಅಪ್ ಆಗಿರೋ ಟೀನ ಕುಡಿದು ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ವಿ, ಯಾವುದು ನಾನ್ ವೆಜ್ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಎಲ್ಲ ಹುಡುಕಿದ್ವಿ, ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಬನಶಂಕರಿಗೆ ಬಂದ್ವಿ, ಆಪ್ಷನ್ಸ್ ಯಾವುದೂ ಸಿಕ್ಕಲಿಲ್ಲ. ಸೊ ಸಿಕ್ಕಿದಂಥ ಆಪ್ಷನ್ ನಾನ್ ವೆಜ್ಜಲ್ಲಿ ಏನೇನು ತಿಂದರೆ ಚಿಕನ್, ಮಟನ್, ಕೈಮಾ. ಓಕೆ, ಚೆನ್ನಾಗಿತ್ತಾ? ಹೋಟೆಲ್ ಚೆನ್ನಾಗಿರುತ್ತಾ ಇಲ್ಲ ಕುಸುಮ ಮಾಡೋದು ಚೆನ್ನಾಗಿರುತ್ತಾ? ಕುಸುಮ ಮಾಡಿದೆ. ಆಲ್ಮೋಸ್ಟ್ ನಾವು ಈಚೆ 10 o'clock ಆಗಿದ್ದರಿಂದ ಸೊ ಯಾವುದು ಹೋಟೆಲ್ ಅಷ್ಟು ರೆಸ್ಟೋರೆಂಟಲ್ಲಿ ಆಪ್ಷನ್ಸ್ ಇರಲಿಲ್ಲ. ಓಕೆ, ಚೆನ್ನಾಗಿ ಭರ್ಜರಿ ಊಟ ಮುಗಿಸ್ಕೊಂಡು ಒಂದೊಳ್ಳೆ ಐಸ್ ಕ್ರೀಮ್ನ ತಂದು ತಿಂದ್ಕೊಂಡು ಒಂದೊಳ್ಳೆ ಮೂವಿ ನೋಡಿದ್ವಿ. ಸೊ ಇದು ಹಿಂದಿ ಮೂವಿ, ಹೆಸರು ನನಗೆ ಮರ್ತೋಗಿದೆ, ಯಾವುದೋ ಮೂವಿ ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಚೆನ್ನಾಗಿತ್ತು ಮೂವಿ, ಮಾತ್ರ ಎಂಜಾಯ್ ಮಾಡ್ಕೊಂಡು ಮೂವಿ ಎಲ್ಲ ನೋಡಿ. ಇದು ಮಾರ್ನಿಂಗ್, ಇದು ಸ್ಯಾಟರ್ಡೆ ವ್ಲಾಗ್. ಸೊ ಮಾರ್ನಿಂಗ್ ಎಲ್ಲರಿಗೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಲೆಮನ್ ರೈಸ್ ಆ್ಯಂಡ್ ಪಲ್ಯ ಮಾಡಿದ್ದೆ, ಆಲೂ ಪಲ್ಯ. ತುಂಬಾ ಚೆನ್ನಾಗಿತ್ತು. ನನಗೆ ಆಲೂ ಪಲ್ಯ ಲೆಮನ್ ರೈಸ್ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ನ ಹಿಂಗೆ ಕಾಮಿಡಿ ಮಾಡ್ತಾ ಇದ್ದೆ. ಮನೇಲಿ ಹೆಂಗೆ ಅನ್ನಿಸ್ತಾ ಇದೆ ಇರ್ತಾರೆ, ನಾನು ಏನೇನು ಹೇಳಿದ್ರು ವಿಡಿಯೋ ಅನ್ನೋದಾಗ ಮಾತ್ರ ಹೇಳ್ಬೇಕು ತಾನೆ ಸ್ವಲ್ಪ ಜೋರಾಗಿ. ಏನು ಒಳಗೊಳಗೆ ನಗ್ತಾ ಇದ್ದೀರಾ? ಚೆನ್ನಾಗಿದೆ ಅಂತ ಅನಿಸ್ತಾ? ಚೆನ್ನಾಗಿಲ್ಲ? ವಿಡಿಯೋ ಆಫ್ ಮಾಡಿ ಮಾತಾಡೋಣ. ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ ಅಂತ. ವಿಡಿಯೋ ಆಫ್ ಮಾಡು ಆಮೇಲೆ ಮಾತಾಡೋಣ ಅನ್ನೋ ಥರ ಇದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ತುಳಸಿ ಪಾಟ್ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು, ಬಿಕಾಸ್ ತುಂಬಾ ಗಲೀಜಾಗಿತ್ತು. ಇಲ್ಲಿ ನಾನು ವುಡ್ ಸ್ಟ್ಯಾಂಡ್ನ ಇಟ್ಟಿದ್ದೆ. ಸೊ ಅದು ಮಳೆ ಬಂದು ಎಲ್ಲ ಇದು ಹಾಳಾಗಿಬಿಟ್ಟಿತ್ತು. ಒಂದು ವುಡ್ ಸ್ಟ್ಯಾಂಡ್ನ ತರಿಸಿದ್ದೆ, ಅಂದರೆ ಪಾಟ್ ಸ್ಟ್ಯಾಂಡ್ ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ, ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಇಟ್ಬಿಟ್ಟು ಇವತ್ತು ತುಳಸಿ ಪಾಟ್ನ ಪೂಜೆ ಮಾಡೋಣ ಅಂತ ಹೇಳಿ ಸೊ ಫ್ರೆಶ್ ಅಪ್ ಆಗಿ ತಲೆಗೆ ಸ್ನಾನ ಮಾಡಿದ್ರಿಂದ ತುಳಸಿ ಪೂಜೆನೂ ಮಾಡಿಕೊಂಡೆ. ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಹೂವನ್ನೆಲ್ಲ ಹಾಕಿ ಪೂಜೆ ಮಾಡಿ ನಾವಿವತ್ತು ಅಮ್ಮನ ಮನೆಗೆ ಹೊರಡಬೇಕಿತ್ತು. ಸೊ ಬೇಗ ಎಲ್ಲ ಟಿಫನ್ ಮುಗಿಸಿ ಮನೇಲೆಲ್ಲ ಕೆಲಸ ಮುಗಿಸಿ ನಂತರ ದೇವ್ರ ಪೂಜೆನೂ ಮುಗಿಸ್ಕೊಂಡು ನಾನು ನನ್ನ ಮಗ ಅಮ್ಮನ ಮನೆಗೆ ಹೊರಟ್ವಿ. ಸುಮ್ಮನೆ ವೀಕೆಂಡ್ ಅಮ್ಮ ಬನ್ನಿ ಅಂತ ಹೇಳ್ತಾನೆ ಇರ್ತಾರೆ. ಸೊ ನಮ್ಮನೆಯಿಂದ ಹತ್ರನೇ ಅಮ್ಮನ ಮನೆ. ನನ್ನ ಮಗನಿಗೆ ಖುಷಿ ಏನಂದರೆ ಈ ಮಕ್ಕಳು ಆಡೋದಕ್ಕೆ ಅನ್ನೋದೇ ಖುಷಿ. ಇವರೆಲ್ಲ ನನ್ನ ಮಗನ. ಸೊ ಅಲ್ಲಿ ಪಕ್ಕದ ಮನೇಲಿ ಒಂದು ಫ್ಲವರ್ ಬಿಟ್ಟಿತ್ತು, ಅದು ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ನಮ್ಮಮ್ಮ ತೊಗೊಂಡು ಬಂದು ಮುಡ್ಕೊಂಡು ಹೋಗಮ್ಮ ಅಂತಲೂ ಕೊಟ್ಟರು. ಈ ಮಕ್ಕಳೆಲ್ಲ ಸೇರಿ ಒಂದು ಜುಗಾಡು ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಬಾಲ್ಗೆ ಒಂದು ದಾರನ ಕಟ್ಕೊಂಡು ಪ್ಲಾಸ್ಟರ್ ಹಾಕ್ಕೊಂಡಿದ್ದಾರೆ. ದಾರನೂ ತುಂಬ ಲೆಂತಿಯಾಗಿ ಬಿಟ್ಟಿದ್ದಾರೆ. ಬಾಲ್ 6-4 ಹೊಡೆದ್ರೂ ಕೂಡ ಮೇಲೆ ಹೋಗಬಾರ್ದು, ಸೀಟ್ ಮೇಲೆ ಹೋಗಬಾರ್ದು ಅಂತ. ಸೊ ಅಮ್ಮನ ಮನೆಗೆ ಹೋದ್ಮೇಲೆ ನಮಗೇನು ಕೆಲಸ ಹೇಳಿ, ಅವ್ರು ಕೊಡೋದನ್ನು ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದೇ ಕೆಲಸ. ಮಲ್ಕೊಂಡಿದ್ದೆ, ಮಲಗಿದ್ಮೇಲೆ ಒಂದಷ್ಟು ಸ್ನ್ಯಾಕ್ಸು, ಕುರ್ಕುರೆ ಮಕ್ಕಳಿಗೆ ಹೆಂಗೆ ತಂದು ಕೊಡ್ತಾರೋ ಇವಾಗಲೂ ನಮ್ಮಮ್ಮ ನನಗೂ ನನ್ನ ಮಗನಿಗೆ ಹಾಗೆ ತಂದು ಕೊಡ್ತಾರೆ. ಒಂದೊಳ್ಳೆ ಲಂಚ್ ಮುಗಿಸ್ದೆ. ಸೊ ಎಲ್ಲ ಲಂಚ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೂ ಕೂಡ ಪ್ಯಾಕ್ ಮಾಡಿಕೊಟ್ರು. ಮನೆಗೆ ಬಂದು ಎಲ್ಲರಿಗೂ ಬರೆಸಿ ಎತ್ತಿಟ್ಟು ಮಲ್ಗೋದಷ್ಟೇ ಕೆಲಸ. ಹ್ಯಾವ್ ಎ ನೈಸ್